नमस्कार आचार्य। नारायणं निखिलपूर्णगुणैकदेहं निर्दोषमप्यतमप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः नमस्कार। विष्णुहृदयाः तान्नमस्ये कुरुन्मम। तपस्वाध्यायशुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम्। 10ನೇ ಅಧ್ಯಾಯದ 8ನೇ ಶ್ಲೋಕದ ಪದಾರ್ಥಗಳು ಆಗಬೇಕಿದೆ. ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಜ್ಞಾನಿಗಳು ಭಗವಂತನನ್ನ ಭಜಿಸುವಂತಹ ವಿಧಾನಗಳನ್ನ ಕೃಷ್ಣ ಪರಮಾತ್ಮೆಯಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಅಹಂ ನಾನು, ಅಹಂ ನಾನು, ಸರ್ವಸ್ಯ ಸಕಲ ಜಗತ್ತಿನ, ಸರ್ವಸ್ಯ ಸಕಲ ಜಗತ್ತಿನ, ಪ್ರಭವಃ ಉತ್ಪತ್ತಿ ಕಾರಣನಾಗಿದ್ದೇನೆ, ಪ್ರಭವಃ ಉತ್ಪತ್ತಿ ಕಾರಣನಾಗಿದ್ದೇನೆ, ಉತ್ಪತ್ತಿ ಕಾರಣನಾಗಿದ್ದೇನೆ. ಸರ್ವಂ ಎಲ್ಲರೂ, ಸರ್ವಂ ಎಲ್ಲರೂ, ಮತ್ತಃ ನನ್ನಿಂದಾಗಿಯೇ, ಮತ್ತಃ ನನ್ನಿಂದಾಗಿಯೇ, ಪ್ರವರ್ತತೆ ಪ್ರವೃತ್ತಿಯುಳ್ಳವರಾಗಿದ್ದಾರೆ, ಪ್ರವೃತ್ತಿಯುಳ್ಳವರಾಗಿದ್ದಾರೆ. ಇತಿ ಮತ್ವಾ ಹೀಗೆ ತಿಳಿದುಕೊಂಡು, ಇತಿ ಮತ್ವಾ ಹೀಗೆ ತಿಳಿದುಕೊಂಡು, ಬುಧಾಹ ಜ್ಞಾನಿಗಳು, ಬುಧಾಹ ಜ್ಞಾನಿಗಳು, ಮಾಂ ಬೇಡ, ಬುಧಾಹ ಜ್ಞಾನಿಗಳು, ಭಾವ ಸಮನ್ವಿತಾಹ ಭಕ್ತಿಯುಕ್ತರಾಗಿ, ಭಾವ ಸಮನ್ವಿತಾಹ ಭಕ್ತಿಯುಕ್ತರಾಗಿ, ಮಾಂ ನನ್ನನ್ನು, ಮಾಂ ನನ್ನನ್ನು, ಭಜಂತೆ ಸೇವಿಸುತ್ತಿದ್ದಾರೆ, ಸೇವಿಸುತ್ತಾರೆ, ಭಜಂತೆ ಸೇವಿಸುತ್ತಾರೆ.
ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ಮಚ್ಚಿತ್ತ ಮದ್ಗತಃ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನೋಡಿ, ಅವನು ಹೇಳ್ತಾ ಇದ್ದ ಕೃಷ್ಣ ಪರಮಾತ್ಮ, ಮಚ್ಚಿತ್ತಾಹ ಮದ್ಗತಾ ಪ್ರಾಣಾಹ ಮದ್ಗತಃ ಪ್ರಾಣಾಹ ಬೋಧಯಂತಹ ಪರಸ್ಪರಂ ಕಥಯಂತಹ ಚ. ಅವರು ಯಾವುದರಲ್ಲಿ ಸುಖವನ್ನ ಅನುಭವಿಸುತ್ತಾರೆ ಅಂತಂದ್ರೆ, ಜ್ಞಾನಿಗಳು ಮಚ್ಚಿತ್ತಾಹ ನನ್ನಲ್ಲಿಯೇನೆ ಸದಾಕಾಲ ಮನಸ್ಸುಳ್ಳವರಾಗಿರ್ತಾರೆ. ಮದ್ಗತಾ ಪ್ರಾಣಾಹ ನನ್ನನ್ನ ಉದ್ದೇಶಿಸಿಕೊಂಡೇ ಸಕಲ ಕ್ರಿಯೆಗಳಲ್ಲಿ ತೊಡಗುತ್ತಾರೆ. ಎಲ್ಲ ಕೆಲಸವನ್ನು ಮಾಡೋದು ಪರಮಾತ್ಮ ಪ್ರೇರಣೆಯ ಪರಮಾತ್ಮ ಪ್ರೀತ್ಯರ್ಥಂ. ಪರಮಾತ್ಮನ ಪ್ರೇರಣೆಯಿಂದ ಪರಮಾತ್ಮನ ಪ್ರೀತಿಗಾಗಿ ನಾನು ಮಾಡ್ತಾ ಇದ್ದೇನೆ. ಅರ್ಥಾತ್ ನಾಹಂ ಕರ್ತ ಹರಿಕರ್ತ. ಈ ರೀತಿ ಅವರು ಸಕಲ ಕ್ರಿಯೆಗಳಲ್ಲಿ ತೊಡಗುತ್ತಾರೆ. ಅಷ್ಟೇ ಅಲ್ಲ, ಶಿಷ್ಯರಿಗೂ ಉಪದೇಶ ಮಾಡ್ತಾರೆ. ಬರೀ ಉಪದೇಶ, ಈಗ ನೋಡಿ, ಬರೀ ಉಪದೇಶ ಕೊಡೋದಷ್ಟೇ ನಮ್ ಕೆಲಸ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ನಾವು ಸರಿಯಾಗಿ ಸ್ವೀಕಾರ ಮಾಡೋದಿಲ್ಲ. ನಮಗೆಲ್ಲ ಗೊತ್ತಿದೆ, ನಮಗೇನ್ ನೀವು ಹೇಳೋದು ಅಂತ ಹೇಳ್ತೇವೆ. ಹೌದಾ? ಏನ್ ನಮ್ಮಷ್ಟು ಓದಿದ್ದೀರಾ ನೀವು? ಇಲ್ಲ. ನಮಗೇನ್ ನೀವು ಹೇಳೋದು ಅವನ ಬಗ್ಗೆ? ಅವರೆಲ್ಲ ಗೊತ್ತಿಲ್ಲದೆ ಇರೋರು ಅಂತ ಅರ್ಥ. ಪರಮಾತ್ಮನ ಸರಿಯಾಗಿ ಸ್ವಲ್ಪವೂ ಕೂಡ ತಿಳಿದುಕೊಂಡಿಲ್ಲ ಅಂತ ಅರ್ಥ. ಸ್ವಲ್ಪ ಆದರೂ ತಿಳಿದುಕೊಂಡವರು ಹೌದು ಇರಬಹುದು, ಇದರಲ್ಲಿ ಏನೋ ಒಂದು ವಿಷಯ ಇದೆ, ಯಾಕೆ ಇರಬಾರ್ದು, ಇವ್ರು ಹೇಳಿದ್ ಯಾಕೆ ಸತ್ಯ ಆಗಿರಬಾರ್ದು ಅನ್ನೋದ್ರಲ್ಲಿ ಜಿಜ್ಞಾಸೆ ಉಳ್ಳವರಾಗ್ತಾರೆ, ಚಿಂತನೆಯನ್ನ ಮಾಡ್ತಾರೆ. ಅದನ್ನ ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಯಾವುದರ ಬಗ್ಗೆ? ಪರಮಾತ್ಮನ ಬಗ್ಗೆಯೇನೆ ತಿಳುವಳಿಕೆಯನ್ನು ಮೂಡಿಸ್ತಾರೆ. ಪರಸ್ಪರವಾಗಿ ಪರಮಾತ್ಮನ ವರ್ಣನೆಯನ್ನ ಮಾಡ್ತಾರೆ. ಅದರಲ್ಲಿಯೇ ನಿರತರಾಗಿ ತುಷ್ಯಂತಿ ರಮಂತಿ ಚ, ತೃಪ್ತರಾಗ್ತಾರಂತೆ. ನಿತ್ಯ ತೃಪ್ತರಾಗ್ತಾರೆ, ಸದಾಕಾಲ ಸುಖವನ್ನೇ ಅನುಭವಿಸ್ತಾರೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ನೋಡಿ. ಇಲ್ಲಿ ಶ್ಲೋಕದಲ್ಲಿ ಇಲ್ಲ, ಇದನ್ನ ನೀವು ಬರ್ಕೊಳ್ಬೇಕು. ತೇ ಆ ಜ್ಞಾನಿಗಳು, ತೇ ಆ ಜ್ಞಾನಿಗಳು, ಮಚ್ಚಿತ್ತಾಹ ಮಚ್ಚಿತ್ತಾಹ ನನ್ನಲ್ಲಿ ಸ್ಥಿರಗೊಳಿಸಿದ ಮನಸ್ಸುಳ್ಳವರು.
ಮಚ್ಚಿತ್ತಾಹ ನನ್ನಲ್ಲಿ ಸ್ಥಿರಗೊಳಿಸಿದ ಮನಸ್ಸುಳ್ಳವರು. ಮದ್ಗತ ಪ್ರಾಣಾಹ ಮದ್ಗತ ಪ್ರಾಣಾಹ ನನ್ನನ್ನು ಉದ್ದೇಶಿಸಿ ಎಲ್ಲ ಕ್ರಿಯೆಗಳಲ್ಲಿ ತೊಡಗುವವರು. ನನ್ನನ್ನ ಉದ್ದೇಶಿಸಿ ಎಲ್ಲರಲ್ಲಿ, ಅದರ ಅರ್ಥಾತ್ ಎಲ್ಲ ಕ್ರಿಯೆಗಳಲ್ಲಿ ತೊಡಗುವವರು. ನಾವೆಲ್ಲ ಇದ್ದೇವೆ. ಪರಮಾತ್ಮನವನ್ನು ಉದ್ದೇಶಿಸಿ ಬಿಡಿ, ಪರಮಾತ್ಮ ಪ್ರೀತನಾಗ್ಲಿ ಎನ್ನುವಂತಹ ಸದುದ್ದೇಶ ಅದು ದೂರ, ಬಹಳ ಬಹಳ ದೂರ. ಯಾವುದೋ ಒಂದು ಒಂದು ವೈಷಯಿಕ ಸುಖದಲ್ಲಿಯೇನೆ, ವೈಷಯಿಕ ಕ್ರಿಯೆಯಲ್ಲಿಯೇನೆ ನಾವು ತೊಡಗಿದರೂ ಕೂಡ ಫಾಸ್ಟ್ ಫಾಸ್ಟ್ ಆಗಿಬಿಡಬೇಕು. ಅದ್ಭುತವಾದ ಅಡಿಗೆಯನ್ನ ಮಾಡಿರ್ತಾರೆ ಅವರವರ ಮಡದಿಯರು. ಸ್ವೀಕಾರ, ಅದನ್ನ ಆನಂದದಿಂದ ಸ್ವೀಕಾರ ಮಾಡುವಂತಹ ಒಂದು ಮನಸ್ಸೂ ಇರೋದಿಲ್ಲ. ಬೇಗ 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 ಹಾಕು, ಟೈಮ್ ಆಯ್ತು, ಹೋಗ್ಬೇಕು. ಗಬ 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 ತಿಂತಾನೆ ಹೋಗ್ತಾನೆ. ಸಾಯಂಕಾಲ ಮನೆಗೆ ಬಂದ ಮೇಲೆ ಹೇಳ್ತಾಳೆ, ಹೇಗಿತ್ರಿ ಪಲ್ಯ, ಏನು ಹೇಳೇ ಇಲ್ಲ ನೀವು, ಯಾವ ಪಲ್ಯ ಮಾಡಿದ್ದಿ ಅಂತ ಅವಾಗ ಕೇಳ್ತಾನೆ ಮಹಾರಾಯ. ಅದೊಂದು ಸುಖ ಅನುಭವಿಸ್ಲಿಲ್ಲ, ತನ್ನನ್ನ ತಾನೇ ತೃಪ್ತಿ ಪಡಿಸ್ಕೊಳ್ಳಿಲ್ಲ. ಪರಮಾತ್ಮ ತೃಪ್ತಿ ಪಡಿಸೋದು ಬಿಡಿ, ಏನೂ ಇಲ್ಲ. ಬೇಗ 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 ಸ್ನಾನ ಮಾಡಿ ಹೊರಟೇ ಬಿಡಬೇಕು. ಸ್ನಾನ ಮಾಡೋದು ಒಂದು ಸುಖ. ಬೇಸಿಗೆಯಲ್ಲಿ ತಣ್ಣೀರು, ಚಳಿಯಲ್ಲಿ ಬಿಸಿನೀರು, ಆ ಅಭ್ಯಂಗ ಸ್ನಾನವನ್ನ ಮಾಡೋದು, ಆ ಒಂದು ಸುಖವನ್ನು ಅನುಭವಿಸೋದು, ತಾನು ಅನುಭವಿಸಿ ಪರಮಾತ್ಮನ ಸಮರ್ಪಣೆ ಮಾಡೋದು ಇನ್ನೂ ಮಹತ್ತರವಾದದ್ದು. ಮೊಟ್ಟ ಮೊದಲಿಗೆ ತಾನು ಅನುಭವಿಸಬೇಕು ಆ ಒಂದು ಸುಖವನ್ನ. ನಿದ್ದೆ, ಮಲ್ಕೊಳ್ತಾನೆ, ನಾಳೆ ಏನಪ್ಪಾ ಬೇಗ ಹೇಳಬೇಕು ಅಂತ ಟೆನ್ಷನ್ ಇಂದನೇ ಮಲ್ಕೊಳ್ಳೋದು. ನಿದ್ದೆಯಲ್ಲೂ ಸುಖವಾಗಿ ಇಲ್ಲ ಆ ಪಾಪಿ, ಬರೀ ಟೆನ್ಷನ್. ಯಾವಾಗಲೂ ಹರಿ ಹರಿ, HURRY. ಯಾವಾಗ ನೀವು HURRY ಹರಿಯನ್ನು ಬಿಡ್ತೀರೋ ಅವಾಗ HARI ಹರಿ ಸಿಗ್ತಾನೆ. ಇಲ್ಲ ಅಂತಂದ್ರೆ ಕಾಲ ಹೀಗೆ ಹರಿದು ಹೋಗ್ಬಿಡ್ತದೆ. ಹೀಗೆ ಮದ್ಗತಾ ಪ್ರಾಣಾಹ ನನ್ನನ್ನು ಉದ್ದೇಶಿಸಿ ಎಲ್ಲ ಕ್ರಿಯೆಗಳಲ್ಲಿ ತೊಡಗುವವರು. ನನ್ನನ್ನು ಉದ್ದೇಶಿಸಿ ಎಲ್ಲ ಕ್ರಿಯೆಗಳಲ್ಲಿ ತೊಡಗುವವರು. ಬೋಧಯಂತಹ ಶಿಷ್ಯರಿಗೆ ನನ್ನ ಬಗ್ಗೆ ತಿಳುವಳಿಕೆ ಮೂಡಿಸುವರು. ಶಿಷ್ಯರಿಗೆ ನನ್ನ ಬಗ್ಗೆ ತಿಳುವಳಿಕೆ ಮೂಡಿಸುವರು. ಪರಸ್ಪರಂ ಕಥಯಂತಹ, ಪರಸ್ಪರಂ ಮಾಂ ಕಥಯಂತಹ ಚ, ಪರಸ್ಪರಂ ಮಾಂ ಕಥಯಂತಹ ಚ, ಪರಸ್ಪರವಾಗಿ ನನ್ನ ಬಗ್ಗೆ ಪರಸ್ಪರವಾಗಿ ನನ್ನ ಬಗ್ಗೆ ವರ್ಣನೆಗಳಲ್ಲಿ ನಿರತರಾದವರಾಗುವರು. ಪರಸ್ಪರವಾಗಿ ನನ್ನ ಬಗ್ಗೆ ವರ್ಣನೆಗಳಲ್ಲಿ ನಿರತರಾಗುವರು. ಪರಸ್ಪರವಾಗಿ ನನ್ನ ಬಗ್ಗೆ ವರ್ಣನೆಗಳಲ್ಲಿ ನಿರತರಾಗುವರು. ನಿರತರಾಗುವರು ಅಂತ ಬರದ್ರ, ಕ್ಷಮಿಸಿ, ನಿರತರಾದವರಾಗಿ ಅಂತ ಮಾಡ್ಕೊಳ್ಳಿ.
ನಿರತರಾದವರಾಗಿ ನಿತ್ಯಂ ಯಾವಾಗಲೂ ನಿತ್ಯಂ ಯಾವಾಗಲೂ ತುಷ್ಯಂತಿ ಚ ತೃಪ್ತರಾಗಿರುತ್ತಾರೆ ಮತ್ತು ತುಷ್ಯಂತಿ ಚ ತೃಪ್ತರಾಗಿರುತ್ತಾರೆ ಮತ್ತು ರಮಂತಿ ಚ ಸುಖವಾಗಿರುತ್ತಾರೆ ರಮಂತಿ ಚ ಸುಖವನ್ನು ಅನುಭವಿಸುತ್ತಾರೆ. ಪ್ರಶ್ನೆ ಇದೆ ಕೇಳಿ. ಸರಿ, ಮುಂದೆ ಹೋಗೋಣ. 10ನೇ ಶ್ಲೋಕ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಆಯ್ತು, ಅವರಿಗೆ ಏನ್ ಹಂತದ್ ಸಿಗತ್ತೆ? ಸದಾಕಾಲ ಪರಮಾತ್ಮನಲ್ಲಿ ಅವರು ಮಾಡುವಂತಹ ಸಕಲ ಕ್ರಿಯೆಗಳನ್ನೂ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂಥದ್ದು, ಶಿಷ್ಯರಿಗೂ ಪರಮಾತ್ಮನ ಬಗ್ಗೆ ಬೋಧಿಸುವುದು. ಅವರಿಗೇನ್ ಸಿಗುತ್ತೆ ಅಂತಂದ್ರೆ ಹೇಳ್ತಾ ಇದ್ದಾನೆ, ಶ್ಲೋಕ ಹೇಳಿದ್ ನಾನು ನಿಮಗೆ. ಶ್ಲೋಕ ಓದಿದ್ರಿ? ಓದಿದೆ. ನಿಮಗೆ ಹೇಳ್ಕೊಟ್ನಾ ಇಲ್ಲ? ಇಲ್ಲ. ಇಲ್ಲ ಅಲ್ಲ? ಇಲ್ಲ ಆಚಾರ್ಯ. ಸರಿ ಸರಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಸತತವಾಗಿ ನನ್ನಲ್ಲಿ ಸ್ಥಿರಗೊಳಿಸಿದಂತಹ ಮನಸ್ಸುಳ್ಳಂತಹ ಆಜ್ಞಾನಿಗಳಿಗೆ ಅಷ್ಟೇ ಅಲ್ಲ, ಪ್ರೀತಿಪೂರ್ವಕಂ ಭಜತಾಂ, ಪ್ರೀತಿಪೂರ್ವಕವಾಗಿ, ಪ್ರೀತಿ ಅಂದ್ರೆ ಬೇರೆ ಏನೂ ಅಲ್ಲ, ಇದು ಭಕ್ತಿ ಅಂತ ಅರ್ಥ. ಭಕ್ತಿಪೂರ್ವಕವಾಗಿ ನನ್ನನ್ನ ಸೇವಿಸುತ್ತಿರುವಂತಹ ತೇಷಾಂ ಆಜ್ಞಾನಿಗಳಿಗೆ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ, ಯಾವ ಒಂದು ಈ ಸಾಧನೆಯನ್ನ ಮಾಡ್ತಾ ಇದ್ದಾರಲ್ಲ, ಯಾವ ಸಾಧನ? ಜ್ಞಾನದ ಒಂದು ಅರ್ಜನೆ, ಜ್ಞಾನಾರ್ಜನೆಯೋ ದೊಡ್ಡ ಅವರಿಗೆ ಸಾಧನೆ, ಅದೇ ಒಂದು ಸಾಧನ, ಇನ್ಸ್ಟ್ರೂಮೆಂಟ್. ಜ್ಞಾನರೂಪ ಸಾಧನದಿಂದಾಗಿ ನನ್ನನ್ನ ಹೊಂದಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅಂತಹ ಜ್ಞಾನರೂಪವಾದ ಮೋಕ್ಷವನ್ನ ನಾನು ಕೊಡ್ತೇನೆ. ಅಲ್ಲಿ ಎಲ್ಲರೂ ಕೂಡ ಜ್ಞಾನಾನಂದಮಯ ಶರೀರರೇ ಆಗಿರ್ತಾರೆ. ನಮ್ಮ ಒಂದು ಆತ್ಮನ ಸ್ವರೂಪವೂ ಕೂಡ ಜ್ಞಾನಾನಂದಮಯವೇನೆ. ಆದರೆ ಅವಿದ್ಯಾ ಅನಾದಿ ಮಾಯೆಯ ಸುಪ್ತ ಶ್ರುತಿ, ಅನಾದಿಯಾದ ಮಾಯೆ ಅರ್ಥಾತ್ ಅವಿದ್ಯೆಯಿಂದಾಗಿ ನಾವು ಆವೃತರಾಗಿದ್ದೇವೆ. ಆದ್ದರಿಂದಾಗಿ ನಮ್ಮ ಒಂದು ಗುಣಗಳು ನಮಗೆ ಗೋಚರವಾಗ್ತಾ ಇಲ್ಲ. ಆದ್ದರಿಂದಾಗಿ ಮೋಕ್ಷವೂ ಕೂಡ ಜ್ಞಾನರೂಪವಾದದ್ದೇ. ಅದರಿಂದಾಗಿ ಜ್ಞಾನರೂಪವಾದ ಮೋಕ್ಷವನ್ನ ನಾನು ಅವರಿಗೆ ಅನುಗ್ರಹಿಸುತ್ತೇನೆ ಎಂಬುದಾಗಿ ಇದರಲ್ಲಿ ಹೇಳ್ತಾ ಇದ್ದಾನೆ. ಬರ್ಕೊಳ್ಳಿ. ಸತತಯುಕ್ತಾನಾಂ
ಸತತವಾಗಿ ನನ್ನಲ್ಲಿ ಸ್ಥಿರಗೊಳಿಸಿದ ಮನಸ್ಸುಳ್ಳ, ಸತತವಾಗಿ ನನ್ನಲ್ಲಿ ಸ್ಥಿರಗೊಳಿಸಿದ ಮನಸ್ಸುಳ್ಳ, ಸತತವಾಗಿ ನನ್ನಲ್ಲಿ ಸ್ಥಿರಗೊಳಿಸಿದ ಮನಸ್ಸುಳ್ಳ, ಪ್ರೀತಿಪೂರ್ವಕಂ ಭಜತಾಂ, ಪ್ರೀತಿಪೂರ್ವಕಂ ಭಜತಾಂ, ಪ್ರೀತಿಪೂರ್ವಕವಾಗಿ ನನ್ನನ್ನು ಸೇವಿಸುತ್ತಿರುವ, ಪ್ರೀತಿಪೂರ್ವಕವಾಗಿ ನನ್ನನ್ನು ಸೇವಿಸುತ್ತಿರುವ ತೇಷಾಂ ಆ ಜ್ಞಾನಿಗಳಿಗೆ, ತೇಷಾಂ ಆ ಜ್ಞಾನಿಗಳಿಗೆ ಬುದ್ಧಿಯೋಗಂ, ಬುದ್ಧಿಯೋಗಂ ಜ್ಞಾನರೂಪವಾದ ಜ್ಞಾನರೂಪವಾದ ಸಾಧನದಿಂದ ಜ್ಞಾನರೂಪವಾದ ಸಾಧನದಿಂದ ಮಾಂ ನನ್ನನ್ನು, ಮಾಂ ನನ್ನನ್ನು ಏನ ಉಪಾಯಾಂತಿ, ಏನ ಉಪಾಯಾಂತಿ ಹೊಂದಲು ಸಾಧ್ಯವೋ, ಹೊಂದಲು ಸಾಧ್ಯವೋ ತೇ ತಂ ಅಂತಹ ಮೋಕ್ಷ ಸಾಧನವನ್ನು, ಅಂತಹ ಮೋಕ್ಷ ಸಾಧನವನ್ನು ದದಾಮಿ ಅನುಗ್ರಹಿಸುತ್ತೇನೆ, ದದಾಮಿ ಅನುಗ್ರಹಿಸುತ್ತೇನೆ. ಪ್ರಶ್ನೆ ಇದ್ರೆ ಕೇಳಿ. ನೋಡಿ ಮುಂದಿನ ಶ್ಲೋಕದಲ್ಲಿ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ನೋಡಿ, ಅಂತಹ ಜ್ಞಾನಿಗಳ ಅನುಗ್ರಹಕ್ಕಾಗಿಯೇನೆ ನಾನು ಆ ಜ್ಞಾನಿಗಳ ಮನಸ್ಸಿನಲ್ಲಿ ಇದ್ದವನಾಗಿ ಅಜ್ಞಾನವನ್ನ, ಅಜ್ಞಾನದ ಕಾರ್ಯವಾದ ಸುಖ ದುಃಖ ಮೊದಲಾದವುಗಳನ್ನ, ಯಾವ್ದು ಕ್ಲೇಶ ಅಂತ ಇರ್ತದೋ, ಮುಖ್ಯವಾಗಿ ಸುಖ ದುಃಖಗಳೆಲ್ಲ ಬರುವುದು ಅಜ್ಞಾನದ ಮೂಲ. ಅಂದ್ರೆ ಕಾಮ್ಯ ಸುಖ, ಈ ಸುಖ ನನಗೆ ಬೇಕೇ ಬೇಕು, ಸದಾಕಾಲ ಬೇಕು ಎನ್ನುವಂಥದ್ದು ಏನಿದೆ ಅದು ಅಜ್ಞಾನದ ಮೂಲ. ಅಜ್ಞಾನದ ಕಾರ್ಯವಾಗಿರುವಂತಹ ಸುಖ ದುಃಖ ಮೊದಲಾದ ಕ್ಲೇಶ ರೂಪವಾದ ಈ ಸಂಸಾರ ಬಂಧನ ಅಂತ ಏನಿದೆ, ಆ ಬಂಧನವನ್ನ ಅವರ ಒಂದು ಮನಸ್ಸಿನಲ್ಲಿ ಏನೇ ಜ್ಞಾನವೆಂಬ ದೀಪವನ್ನ ಹತ್ತಿಸಿ
ಅದನ್ನ ಪ್ರಜ್ವಲಿಸಿ ಈ ಸಂಸಾರ ಬಂಧನವನ್ನು ನಾನು ನಾಶ ಮಾಡುತ್ತೇನೆ. ಅನುಕಂಪಾರ್ಥಂ, ಅವರ ಅನುಗ್ರಹಕ್ಕಾಗಿ, ಅವರ ಮೇಲೆ ಇರುವ ಕರುಣೆಯಿಂದಾಗಿ ನಾನು ಈ ರೀತಿ ಮಾಡುವಂಥದ್ದು. ಆದ್ದರಿಂದಾಗಿ ಅರ್ಥಾತ್ ಅವರ ಸಂಸಾರ ಬಂಧನವನ್ನ ನಾಶ ಮಾಡಿ ಜ್ಞಾನವೆಂಬ ದೀಪವನ್ನ ಪ್ರಜ್ವಲಿಸಿ ಅವರಿಗೆ ಮೋಕ್ಷವನ್ನೇ, ಸದಾಕಾಲ ನಿತ್ಯವಾದ ಮೋಕ್ಷವನ್ನೇ ನಾನು ಕೊಡ್ತೇನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದರ ಅರ್ಥವನ್ನ ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ. ಆಚಾರ್ಯ, ಒಂದು ಪ್ರಶ್ನೆ ಅಲ್ಲ, ಈಗ ನೀವು ಮಾತಾಡ್ತಾ ಇರುವಾಗ ನಾನು ವಿವೃತ್ತಿ ನೋಡ್ತಾ ಇದ್ದೆ. ಅದ್ರಲ್ಲಿ ಹಿಂದಿನ ಪದ್ಯದಲ್ಲಿ ಮದಿನೂರ್ ಸ್ವಾಮಿಗಳು, ಅವ್ರ ಹೆಸರೇನು ಹೇಳ್ತಾ ಇದ್ದೀನಿ, ವಿಷ್ಣು ತೀರ್ಥರು, ಅವ್ರು ಹೇಳ್ತಾರೆ 10ನೇ ಅಧ್ಯಾಯ 10ನೇ ಪದ್ಯ, 10 × 10 = 1000 ವಿಷ್ಣು ಸಹಸ್ರನಾಮ. ಸೊ ಇಡೀ ಅಧ್ಯಾಯಕ್ಕೆ ಅದು ಮೂಲಭೂತ ಮೆಸೇಜ್ ಈ 10ನೇ ಪದ್ಯದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಪದ್ಯದಲ್ಲಿ ಅಷ್ಟೇ. ಕೃಷ್ಣಾರ್ಪಣ. ಸರಿ ಸರಿ. ವಿಷ್ಣು ತೀರ್ಥರು, ಮಾದನೂರು ವಿಷ್ಣು ತೀರ್ಥರು. ಮದೀನೂರು. ಹೌದು ಹೌದು. ಮಾದನೂರು, ನಾಟ್ ಮದೀನೂರು, ಮಾದನೂರು ಅಷ್ಟೇ. ನಮ್ಮೂರ ಹತ್ರನೇ, ಕೊಪ್ಪಳದ ಹತ್ರ ಐತೆ. ಕೊಪ್ಪಳದಲ್ಲೇ ಬರೋದು. ಎಲ್ಲ ಪುಣ್ಯ ಆಯ್ತಲ್ಲ ಇದು. ಹೌದು ಹೌದು ಹೌದು. ನಮಸ್ಕಾರ ಗುರುಗಳು, ಧನ್ಯವಾದ. ನಮಸ್ಕಾರ. ಧನ್ಯವಾದ. ನಮಸ್ಕಾರ.